ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕುಡಿಯುವ ನೀರಿನ ಫಿಲ್ಟರ್ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಯುತ ಬಸವರಾಜ್ ಸಜ್ಜನ್ ಉದ್ಘಾಟನೆ ಮಾಡಿದರು. ಕುಡಿಯುವ ನೀರಿನ ಫಿಲ್ಟರ್ ಕಾಣಿಕೆಯಾಗಿ ನೀಡಿದವರು ಶ್ರೀ ವಿದ್ಯಾಸಾಗರ್ ಸರ್ ಅವರು ಕಾಣಿಕೆಯಾಗಿ ಆರೋ ಪ್ಲಾಂಟ್ ಅನ್ನು ನೀಡಿದರು. ಈ ಉದ್ಘಾಟನಾ ಸಮಯದಲ್ಲಿ ಸಿಡಿಸಿಯ ಅಧ್ಯಕ್ಷರಾದ ಬಸವರಾಜ ಸಜ್ಜನ್, ಮಾಜಿ ಸೈನಿಕರಾದ ಗುಂಡಾರಾವ್ ಸರ್, ಈರಣ್ಣ ದೇಸಾಯಿ, ಸರಸ್ವತಿ ಭೀಮಶಂಕರ್, ದೇವಮ್ಮ ಬಡಿಗೇರ್ ಮತ್ತು ಪ್ರಿನ್ಸಿಪಾಲರಾದ ಸಾಯಬಣ್ಣ ಭಜಂತ್ರಿ ಮತ್ತು ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶುದ್ಧ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಅಂದರೆ ನಮ್ದು ಈಗ ತಾನೇ SDMC ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸಜ್ಜನ್ ಸರ್ ಅವರು ಸ್ಥಾನವನ್ನು ಅಲಂಕರಿಸಿದ ಕೆಲವೇ ಕ್ಷಣಗಳಲ್ಲಿ, ಅಂದರೆ ಕೆಲವೇ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕೆಡಬಾರ್ದು, ಅವರ ಒಂದು ಆಸೆಯನ್ನು ಈಡೇರಿಸಬೇಕು. ಎಲ್ಲ ಕಾಲೇಜುಗಳ ಈ ಕಾಲೇಜಿನಲ್ಲಿ ಕುಡಿಯುವ ನೀರಿನ ಘಟಕ ಇಲ್ಲ ಅಂತಂದು ಇವತ್ತು ವಿದ್ಯಾರ್ಥಿಗಳು ಬಂದು ಕೇಳಿದಾಗ ನಾವು ಊರಿನ ಗಣ್ಯ ವ್ಯಕ್ತಿಗಳಾದಂಥ ವಾಸವಿ ಫರ್ಟಿಲೈಸರ್ಸ್ನ ಮಾಲೀಕರಾದಂಥ ಶ್ರೀ ವಿದ್ಯಾಸಾಗರ್ ಸರ್ ಅವರಿಗೆ ಹೋಗಿ ಈ ರೀತಿ ಕುಡಿಯುವ ನೀರಿನ ಘಟಕವನ್ನು ನೀವು ನಿಮ್ಮ ಮುಖಾಂತರ ದೇಣಿಗೆಯಾಗಿ ಕೊಡಬೇಕೆಂದು ನಾವು ಕೇಳಿದಾಗ ಎರಡು ಮಾತನಾಡದೆ ವಿದ್ಯಾಸಾಗರ್ ಸರ್ ಅವರು ಆಯ್ತು ರೀ, ನಿಮ್ಮ ಮನವಿಗೆ ನಾವು ಸ್ಪಂದಿಸಿ ಆದಷ್ಟು ಬೇಗ ಅಂತಂದು 2 ದಿನದಲ್ಲಿ ಕುಡಿಯುವ ನೀರಿನ ಘಟಕವನ್ನು ಆರಂಭಿಸಿದ್ದಾರೆ. ಅವರಿಗೆ ಹುಣಸಗಿಯ ಕಾಲೇಜಿನ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು